ಈ ವಿಡಿಯೋದಲ್ಲಿ ಸುಡುವ ಬಿಸಿಲಿಗೆ ದೇಹವನ್ನು ಮನಸ್ಸನ್ನು ತಂಪಾಗಿಸುವ ತಂಪಾದ ಪಾನೀಯವನ್ನು ಬಹಳ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕಷ್ಟಪಡದೆ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಒಂದ್ಸಲ ಮಾಡಿದ್ರೆ 5ರಿಂದ 6 ತಿಂಗಳ ತನಕ ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು. ಒಂದು ಗ್ಲಾಸ್ ಕುಡಿತಾ ಇದ್ದ ಹಾಗೆ ನಿಮಗೆ ಫುಲ್ ಎನರ್ಜಿ ಸಿಗುತ್ತೆ. ಬನ್ನಿ ಟೇಸ್ಟಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಕಾಣಿಸ್ತಿರ್ಬೋದು, ಸ್ವಲ್ಪ ಕಲ್ಸಕ್ಕರೆ ದೊಡ್ಡದಾಗಿದೆ. ಇದನ್ನು ಸ್ವಲ್ಪ ಕುಟ್ಟಿ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆದಷ್ಟು ನಯವಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಇದರಲ್ಲಿ 1 ಕಪ್ ಆಗೋಷ್ಟು ಪೌಡ್ರನ್ನು ಆಮೇಲೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರೋಂಥ ಒಂದು 3-4 ಟೇಬಲ್ ಸ್ಪೂನನ್ನು ಇವಾಗ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ 1 ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾದರೆ ನೀರನ್ನು ಜಾಸ್ತಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಲೀಟ್ರ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ತೆಗೆದಿಟ್ಟಂತಹ ಕಲ್ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಆಗೋಷ್ಟು ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಕಲ್ಸಕ್ಕರೆ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದು ಕುದಿಯೋ ತನಕ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಸೈಡಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದ ಹಾಗೆ ಇನ್ನೊಂದು ಕಡೆ ಒಂದು ಪ್ಯಾನ್ ತೊಗೊಂಡು ಸುಮಾರು ಅರ್ಧ ಕಪ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡೆ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಇದರಲ್ಲಿರುವಂತಹ ತೇವಾಂಶ ಹೋಗಬೇಕು ಅಷ್ಟೇ ಸಾಕು. ಜಾಸ್ತಿ ಏನು ಬಿಸಿ ಮಾಡ್ಕೊಳ್ಬೇಕಂತ ಏನಿಲ್ಲ. ಒಂದು 30ರಿಂದ 40 ಸೆಕೆಂಡ್ ತನಕ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆದರೆ ಇದರಲ್ಲಿರುವಂತಹ ತೇವಾಂಶ ಎಲ್ಲ ಹೋಗುತ್ತೆ. ನಂತರ ಇದನ್ನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇದು ಒಂದು ಕಡೆ ತಣ್ಣಗಾಗ್ತಾ ಇರಲಿ. ಹಾಗೆ ಒಂದು ಕಡೆ ನಾನು ಬಿಸಿ ಮಾಡ್ಕೊಂಡಂತಹ ಪುದೀನ ನೀರು ಕಾಣಿಸ್ತಿರ್ಬೋದು, ಚೆನ್ನಾಗಿ ಬಿಸಿಯಾಗಿದೆ, ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇವಾಗ ರೂಮೆಲ್ಲ ಒಳ್ಳೆ ಘಮ ಬರ್ತಾ ಇದೆ, ಕಾಣಿಸ್ತಿರ್ಬೋದು, ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ನೀವು ಆಫ್ ಮಾಡಿಕೊಂಡು ಈ ನೀರನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ಕಂಪ್ಲೀಟಾಗಿ ಈ ಪುದೀನ ನೀರು ಅನ್ನೋದು ತಣ್ಣಗಾಗಬೇಕು. ಅದನ್ನು ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಮೊದಲೇ ತಣ್ಣಗಾಗೋದಕ್ಕೆ ಇಟ್ಟಂತಹ ಜೀರಿಗೆ, ಸೋಂಪು ಹಾಗೆ ಕಾಳು ಮೆಣಸನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಆದಷ್ಟು ನಯವಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ತರ್ತರಿ ಇರಬಾರ್ದು. ತುಂಬ ನಯವಾಗಿದ್ದರೆ ಒಳ್ಳೆಯದು. ಸ್ವಲ್ಪ ತರ್ತರಿ ಇದ್ದರೆ ಇದನ್ನು ಒಂದು ಸಲ ಜರಡಿ ಹಿಡ್ಕೊಂಡು ನಯವಾಗಿರೋಂಥ ಪೌಡ್ರನ್ನೇ ಉಪಯೋಗಿಸ್ಕೊಳ್ಳಿ. ನಾನು ಆದಷ್ಟು ನಯವಾಗಿ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಂಡು 1 ಕಪ್ ಆಗೋಷ್ಟು ಕಲ್ಸಕ್ಕರೆ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಲ್ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೆಲ್ಲವನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಅಥವಾ ಸಕ್ಕರೆ ಕೂಡ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಕಲ್ಸಕ್ಕರೆನ ಉಪಯೋಗಿಸ್ಕೊಂಡು ತುಂಬ ಹೆಲ್ದಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕಲ್ಸಕ್ಕರೆನ ಚೆನ್ನಾಗಿ ಇದನ್ನು ಕರಗಿಸ್ಕೊಂಡಿದ್ದೀನಿ. ನೋಡಿ, ಸಿಹಿ ನೀರು ಇವಾಗ ರೆಡಿಯಾಗಿದೆ, ಕಲ್ಸಕ್ಕರೆ ನೀರು. ಇದಕ್ಕೆ ರೆಡಿ ಮಾಡ್ಕೊಂಡಂತಹ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೀಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳೇನು ಇರಬಾರ್ದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಪಾಕ ಏನು ಮಾಡ್ಕೊಳ್ಬೇಕಂತ ಏನಿಲ್ಲ. ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಕುದಿಬೇಕು. ಹಾಗೆ ಶೈನಿಂಗ್ ಬರಬೇಕು. ಮುಟ್ಟು ನೋಡಿದ್ರೆ ಅಂಟಬೇಕು, ಅಷ್ಟಾದರೆ ಸಾಕು. 1 ಎಳೆ ಪಾಕ 2 ಎಳೆ ಪಾಕ ಏನು ಬೇಡ. ಚೆನ್ನಾಗಿದು ಕುದೀತಾ ಇದೆ. ಈ ಹಂತದಲ್ಲಿ ಇದು ಚೆನ್ನಾಗಿ ಕುದೀತಾ ಇದೆ. ಒಳ್ಳೆ ಕಲರ್ ಬಂದಿದೆ, ಹಾಗೆ ಚೆನ್ನಾಗಿ ಶೈನಿಂಗ್ ಬಂದಿದೆ, ಕಾಣಿಸ್ತಿರ್ಬೋದು. ಮುಟ್ಟು ನೋಡಿದ್ರೆ ಅಂಟ್ತಾ ಇದೆ. ಇದಕ್ಕೀಗ ನಾನು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. 2 ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಅದರ ರಸವನ್ನು ಹಿಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಒಳ್ಳೆ ಕಲರ್ ಬಂದಿದೆ. ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ಇದು ಬಿಸಿ ಇದೆ, ಕೂಡಲೇ ಉಪಯೋಗಿಸ್ಕೊಳ್ಳೋದಕ್ಕಾಗಲ್ಲ. ಚೆನ್ನಾಗಿ ತಣ್ಣಗಾಗಬೇಕು. ಹಾಗಾಗಿ ಇದನ್ನು ಇಳಿಸ್ತಾ ಇದ್ದೀನಿ. ಇಳಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತಣ್ಣಗಾದ ನಂತರ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ, ಈಗ ನಾನೊಂದು ಗ್ಲಾಸ್ ಬಾಟ್ಲಿನ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಕಂಪ್ಲೀಟಾಗಿ ಡ್ರೈ ಆದ ನಂತರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತೇವಾಂಶ ಇರುವಾಗ ಹಾಕ್ಕೊಳ್ಬೇಡಿ. ಕಂಪ್ಲೀಟಾಗಿ ಡ್ರೈ ಆದ ನಂತರನೇ ಈ ಬಾಟ್ಲಿಗೆ ಹಾಕ್ಕೊಳ್ಬೇಕು. ಈ ಗ್ಲಾಸ್ ಬಾಟ್ಲಿಗೆ ಹಾಕಿಬಿಟ್ಟು ಇದನ್ನು ನೀವು 5ರಿಂದ 6 ತಿಂಗಳ ತನಕ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಬೋದು. ಒಂದು ಚೂರು ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಪುದೀನ ನೀರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದರಲ್ಲಿರುವಂತಹ ಪುದೀನ ಎಲೆಯನ್ನು ತೆಗೆದು ರೆಡಿ ಮಾಡಿಕೊಂಡಂತಹ ಈ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಲೀಟ್ರ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು. ಇದಕ್ಕೆ ನಾನು
ಜೀರಿಗೆ, ಸೋಂಪು, ಕಾಳುಮೆಣಸನ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ಗ್ಯಾಸ್ಟ್ರಿಕ್ಕಿಗೆಲ್ಲ ಅಂತೂ ಭಾಳನೇ ಒಳ್ಳೆಯದು. ಒಂದು ಗ್ಲಾಸ್ ಕುಡಿತಾ ಇದ್ದಾಗೆ ನಿಮಗೆ ಫುಲ್ ಎನರ್ಜಿ ಸಿಗುತ್ತೆ. ಇದನ್ನು ನೀವು ಹಾಗೇ ಉಪಯೋಗಿಸ್ಕೊಳ್ಬೋದು, ಅಥವಾ ಇದಕ್ಕೆ ಚಿಯಾ ಸೀಡ್ ಅಥವಾ ತಂಪಿನ ಬೀಜವನ್ನು ಹಾಕಿಬಿಟ್ಟು ಕೂಡ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 15 ನಿಮಿಷ ಚಿಯಾ ಸೀಡನ್ನು ನೆನೆಸ್ಕೊಂಡಿದ್ದೆ. ಇದನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಈ ಜೀರಾ ಸೋಡಾ ತುಂಬ ಅದ್ಭುತವಾಗಿ ಬಂದಿದೆ. ಇದನ್ನು ಕುಡಿತಾ ಇದ್ದ ಹಾಗೆ ನಿಮ್ಮ ಮೈ ಮನಸ್ಸೆಲ್ಲ ತುಂಬ ತಂಪಾಗುತ್ತೆ. ಇದಕ್ಕೆ ನೀವು ಐಸ್ ಕ್ಯೂಬನ್ನು ಕೂಡ ಹಾಕಿಬಿಟ್ಟು ಸರ್ವ್ ಮಾಡ್ಬೋದು. ನಾನಿಲ್ಲಿ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಹಿ ಏನಾದರೂ ಕಮ್ಮಿ ಅನಿಸಿದ್ರೆ ಇದಕ್ಕೆ ಸಕ್ಕರೆನೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಮನೆಗೆ ಗೆಸ್ಟ್ ಬಂದಾಗ ಇದನ್ನು ಮಾಡಿಕೊಡ್ಬೋದು. ನೀವು ಈ ರೀತಿ ಮಾಡಿಬಿಟ್ಟು ಮಸಾಲವನ್ನು ಮಾಡಿಬಿಟ್ಟು ಸ್ಟೋರ್ ಮಾಡಿ ಯಾರಾದರೂ ಬಂದಾಗ ಅಥವಾ ನಿಮಗೇ ಕುಡಿಬೇಕು ಅಂತ ಅನಿಸಿದಾಗ, ತಂಪಾಗಿ ಏನಾದರೂ ಕುಡಿಬೇಕು ಅನಿಸೋದಾಗ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು. ನಾನಿಲ್ಲಿ ನೀರಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತೋರಿಸಿದ್ದೀನಿ. ನೀವು ಬೇಕಾದರೆ ಸೋಡಾವನ್ನು ಅಂಗಡಿಯಿಂದ ತಂದು, ಹೊರಗಡೆಯಿಂದ ತಂದು ಅದಕ್ಕೂ ಕೂಡ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಅದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಒಂದು ಗ್ಲಾಸ್ಗೆ ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಗ್ಲಾಸ್ ಸೋಡಾಗೆ ಸುಮಾರು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಈ ಮಸಾಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕ್ಕೊಳ್ಬೇಕಂತ ಏನಿಲ್ಲ. ನಂತರ ಈ ಸೋಡಾವನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಹಿಗೆ ಬೇಕಾದರೆ ಸಕ್ಕರೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಬೋದು. ನಿಂಬೆಹಣ್ಣಿನ ರಸವನ್ನು ಕೂಡ ಇದಕ್ಕೆ ಹಿಂಡ್ಕೊಳ್ಬೋದು. ನೋಡಿ, ಇದೀಗ ರೆಡಿಯಾಗಿದೆ. ಸರ್ವ್ ಮಾಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಹೆಚ್ಚು ಕಷ್ಟಪಡದೆ ಬಹಳ ಕಡಿಮೆ ಖರ್ಚಲ್ಲಿ ಜೀರಾ ಸೋಡಾ ಮಾಡುವಂತಹ ವಿಧಾನವನ್ನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಂದಿಗೆ ಈ ರೆಸಿಪಿನ ಶೇರ್ ಮಾಡಿ. ಈ ರೆಸಿಪಿನ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.